ನಮಸ್ಕಾರ ಆ್ಯಂಡ್ ಹಾಯ್. ಸೊ ಮತ್ತೆ ಮರಳಿ ಸ್ವಾಗತ. ಇವತ್ತು ನಾನು ನಿಮಗೆ ಗೋಪ್ರೋನ ಹೆಂಗೆ ಯೂಸ್ ಮಾಡೋದು ವಿತ್ ಆಕ್ಸೆಸರೀಸ್ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಗೋಪ್ರೋನ ಹೆಂಗೆ ಬ್ಯಾಟ್ರಿ ಎಲ್ಲ ಹಾಕೋದು, ಮೆಮೊರಿ ಕಾರ್ಡಿಗೆ ಎಲ್ಲ ಹಾಕೋದು, ಆನ್ ಹೆಂಗೆ ಮಾಡೋದು, ಆಫ್ ಹೆಂಗೆ ಮಾಡೋದು, ಅದು ಹೆಂಗೆ ಮಾಡೋದು, ಇದು ಹೆಂಗೆ ಮಾಡೋದು ಎಲ್ಲ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಸೊ ಫಸ್ಟು ಜಿಪ್ ಓಪನ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಸೊ ಇದು ನೋಡಿದ್ದೀರ ಆಲ್ರೆಡಿ. ಸೊ ನಾನು ಏನಿದ್ರಲ್ಲಿ ಏನಿಲ್ಲ, ಕ್ಯಾಮ್ರಾ ಎತ್ಕೋತೀನಿ, ಬ್ಯಾಟ್ರಿ ಎತ್ಕೋತೀನಿ, ಇನ್ನು ಮಿಕ್ಕಿದ ಇದರಲ್ಲೆಲ್ಲ ಹೀಗೆ ಎತ್ಕೊಳ್ಳಿ. ಸೊ ಈ ಬಾಕ್ಸ್ನ ಸೈಡಿಗೆ ಕಾಣ. ಸೊ ಇದು ಕ್ಯಾಮ್ರಾ, ಇದು ಬ್ಯಾಟ್ರಿ, ಅದು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಸೊ ಈ ಬ್ಯಾಟ್ರಿನ ಎಲ್ಲಪ್ಪ ಹಾಕೋದು, ಹೆಂಗಪ್ಪ ಹಾಕೋದು ಅಂತ ನೀವು ಕೇಳ್ತೀರಾ. ಸೊ ಇದನ್ನು ಬ್ಯಾಟ್ರಿನ ಇಲ್ಲಿ ಮೌಂಟ್ ಇದೆ. ಸೊ ಈ ಮೌಂಟ್ನ ಹಿಂಗೆ ಜಸ್ಟ್ ಸ್ಲೈಟ್ ಡೌನ್ ಪ್ರೆಸ್ ಮಾಡಬೇಕಾಗುತ್ತೆ. ಡೌನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ, ಅದನ್ನು ತೆಗೆಯೋದು. ಸೊ ಇಲ್ಲಿದೆ ಜಾಗ ನಿಮಗೆ ಬ್ಯಾಟ್ರಿ ಹಾಕೋಕ್ಕೆ. ಆದರೆ ನೀವು ಹಿಂಗೆ ಬ್ಯಾಟ್ರಿ ಫಸ್ಟ್ ಹಿಂಗೆ ಬ್ಯಾಟ್ರಿ ಹಾಕ್ಬಿಟ್ರೆ ಆಮೇಲೆ ಮೆಮೊರಿ ಕಾರ್ಡ್ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾನೇನು ಪ್ರಿಫರಾಗಿ ಹೇಳೋದು ಅಂದರೆ, ಸೊ ಫಸ್ಟು ಬ್ಯಾಟ್ರಿ ಹಾಕೋಕ್ಕೆ ಹೋಗಬೇಡಿ, ಫಸ್ಟು ಮೆಮೊರಿ ಕಾರ್ಡ್ ಹಾಕಿ. ಸೊ ಫಸ್ಟ್ ಮೆಮೊರಿ ಕಾರ್ಡ್ ಹಾಕೋದು. ಸೊ ಮೆಮೊರಿ ಕಾರ್ಡ್ ಹಾಕಾದ್ಮೇಲೆ ಬ್ಯಾಟ್ರಿ ಹಾಕಬೇಕು. ಬ್ಯಾಟ್ರಿ ಹಿಂಗೆ ಹಾಕಿ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಮುಗೀತು. ಇಷ್ಟು ಆನ್ ಮಾಡೋದು. ಇದನ್ನು ನೀವು ಸೈಡಲ್ಲಿದೆ ಮೋಡ್ ಅಂತ ಇದೆ, ಪ್ಲಸ್ ಪವರ್ ಬಟನ್ ಅದೇ ಹಿಂಗೆ ಹಿಂಗೆ ಹಿಡ್ಕೊಂಡಿದ್ರೆ ಪಿಪ್ 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 ಅಂತ ಬ್ಲಿಂಕ್ ಆಗುತ್ತೆ ನಿಮಗೆ. ಸೊ ಇಟ್ಸ್ ರೆಡಿ. ಸೊ ಇವಾಗ ನೀವು ನೋಡ್ಬೋದು ಕ್ಯಾಮ್ರಾ ಆನಲ್ಲಿದೆ, ನಾನು ಕಾಣಿಸ್ತಾ ಇದ್ದೀನಿ ನಿಮಗೆ, ನಾನೇನು ರೆಡಿ ಮಾಡ್ಕೊಂಡಿಲ್ಲ. ಸೊ ಇಷ್ಟೇ, ನೀವು ಬ್ಯಾಟ್ರಿ ಹಾಕೋದು, ಮೆಮೊರಿ ಕಾರ್ಡ್ ಹಾಕೋದು, ಹಾಕಾದ್ಮೇಲೆ ಆನ್ ಮಾಡ್ಕೊಂಡು ಮಜಾ ಮಾಡ್ತಾನೇ ಇರೋದು. ಸೊ ನಿಮ್ಗೆ ಜಸ್ಟ್ ಇದನ್ನು ಒಂದು ರೆಕಾರ್ಡಿಂಗ್ ಮಾಡಿ ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ. ರೆಕಾರ್ಡಿಂಗ್ ಬಟನ್ ಮೇಲಿರುತ್ತೆ ನಿಮಗೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು ಅಂತ. ಸೊ ಎಲ್ಲ ಆಕ್ಸೆಸರೀಸ್ ಜೋಡಿಸ್ಕೊಂಡಿದ್ದೀನಿ ನಾನು. ಇದೊಂದು ರಿಂಗ್ ಲೈಟು, ಅಲ್ಲಿ ಕೂತಿದ್ದೀನಿ ನೋಡಿ ನನ್ನ ತಮ್ಮ, ಅದು ನನ್ನ ಬೀಸ್ಟ್. ಸೊ ಇಷ್ಟು ಇದು ಜಸ್ಟ್ ಒಂದು ರೂಮು, ಇಲ್ಲೇ ನಾನು ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ ಒಂದು ಚೇರ್ ಮೇಲೆ, ಈಗ ಜಸ್ಟ್ ಒಂದು ಲೈಟ್ ಇಟ್ಕೊಂಡಿದ್ದೀನಿ, ಬ್ಯಾಕ್ ಲೈಟ್ ಥರ ಇರಲಿ ಅಂತ. ಸೊ ಇಷ್ಟೇ. ಸೊ ಫೈನ್, ಕ್ಯಾಮ್ರಾ ಆನ್ ಮಾಡಾಯಿತು, ಎಲ್ಲ ಮಾಡಾಯಿತು. ಸೆಟ್ಟಿಂಗ್ ಬಗ್ಗೆ ಏನಿವೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇದರಲ್ಲಿ ನಿಮಗೆ ಅಪ್ ಟು 5K ತನಕ ನೀವು ರೆಕಾರ್ಡಿಂಗ್ ಮಾಡ್ಬೋದು. ಆದರೆ ನೀವು 5K ಎಲ್ಲ ರೆಕಾರ್ಡ್ ಮಾಡ್ತು ಅಂದರೆ ನಿಮಗೆ ಅದೇ ಥರ ಎಡಿಟಿಂಗ್ ಟೇಬಲ್ ಕೂಡ ಚೆನ್ನಾಗಿರಬೇಕು. ಸೊ ಸದ್ಯಕ್ಕೆ ನಿಮಗೆ 1080 ಅಂದರೆ ನಿಮ್ಗೆ HD ರೆಕಾರ್ಡ್ ಮಾಡ್ತು ಅಂದರೆ ಸಾಕು. ಸೊ ಆರಾಮಾಗಿ 1080 ರೆಕಾರ್ಡ್ ಮಾಡಿ ಆರಾಮಾಗಿ ದಿಲ್ದಾರಾಗಿ ಮಜಾ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಹೇಳಿದ್ನಲ್ಲ ಟೆಂಪರ್ಡ್ ಗ್ಲಾಸ್ ಹಾಕಬೇಕು ಅಂತ, ಟೆಂಪರ್ಡ್ ಗ್ಲಾಸ್ ಹಾಕ್ತೀನಿ ಇವಾಗ. ಸೊ ಇಲ್ಲಿದೆ ಟೆಂಪರ್ಡ್ ಗ್ಲಾಸ್. ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ, ಪೂಜಾರಿ ಒನ್ ಬೈ ಒಂದು ಶ್ಲೋಕ ಹೇಳ್ಬಿಟ್ಟು ಒಂದೊಂದು ಹಾಕ್ಸಿ ಹೋಮಕ್ಕೆ ಹಾಕಿ ಅಂತಾರಲ್ಲ, ಹಂಗೆ ಹೇಳ್ತಾ ಇದ್ದೀನಿ. ಸೊ ಇದೇ ಉಲ್ಲಾಂಜಿ ಕೇಜ್ ಇದು. ಸೊ ಇದು ಹೆಂಗಿದೆ ಅಂದರೆ, ಮೇಲೆ ಒಂದು ಬಟನ್ ಥರ ಕೊಟ್ಟಿದ್ದಾರೆ. ಸೊ ಅದನ್ನು ತೆಗೀತು ಅಂದರೆ ನಿಮ್ಗೆ ಇದು ಓಪನ್ ಆಗುತ್ತೆ. ಇದು ಓಪನ್ ಆದಮೇಲೆ ನೀವು ಡೈರೆಕ್ಟಾಗೆ ಕುಣಿಸೋದಕ್ಕೆ ಆಗಲ್ಲ. ಸೊ ಅದಕ್ಕೆ ನೀವು ಏನು ಮಾಡಬೇಕಾಗತ್ತೆ ಅಂದರೆ, ಕಿತ್ತಾಕಬೇಕಾಗುತ್ತೆ. ಕಿತ್ತಾಕರೆ ಒಳಗಡೆ ಕೂತ್ಕೊಳ್ಳೋದು. ಕಿತ್ತಾಕೋದ್ರೆ ಏನಿಲ್ಲ, ಜಸ್ಟ್ ಹಿಂಗೆ ನಿಧಾನಕ್ಕೆ ಕೀಳೋದಷ್ಟೇ. ಕಿತ್ತರೆ ಅದು ಕ್ಲೀನಾಗಿ ಬರುತ್ತೆ. ಇದನ್ನು ಸೇಫಾಗಿ ಇಟ್ಕೊಬೇಕು ನೀವು. ಸೊ ಇದನ್ನು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ನಾನು ಸೈಡಿಗೆ ಇಡ್ತಾ ಇದ್ದೀನಿ. ಇದನ್ನು ನೀವು ಇದರಲ್ಲೂ ಅಷ್ಟೇ ಸೈಡಲ್ಲಿ ಒಂದು ಬಟನ್ ಥರ ಕೊಟ್ಟಿದ್ದಾನೆ, ಇದನ್ನು ತೋರಿಸೋದಲ್ಲ, ಇದೇ ಥರ ಇದೊಂದು ಬಟನ್ ಇದೆ. ಇದನ್ನು ಈ ರೀತಿ ಕುಂಡಿಸ್ಬೇಕಾಗತ್ತೆ. ಸೈಡ್ ಆಯಿತು. ಸೊ ಇವಾಗ ಕೇಜ್ ಹಾಕಿದ್ದು ತೋರಿಸಿದೆ. ಕೇಜ್ ಹಾಕಿದ್ಮೇಲೆ ಹಿಂಗೆ ಕಾಣುತ್ತೆ. ಇದನ್ನು ಹಾಕ್ಕೊಳ್ತೀವಿ ಅಂದರೆ ಏನು ಡಿಸ್ಅಡ್ವಾಂಟೇಜ್ ಅಪ್ಪ ಅಂತ ಅಂದರೆ, ಕ್ಯಾಮ್ರಾ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಈ ಥರ ಈ ರೀತಿ. ಬಟ್ ನಿಮ್ಗೆ ಇಲ್ಲಿ ಸೈಡಲ್ಲಿ ವ್ಯೂ ನಿಮ್ಗೆ ಅಕಸ್ಮಾತ್ ಈ ರೀತಿ ವ್ಯೂ ಮಾಡಿದ್ರೆ ಓಕೆ ಚೆನ್ನಾಗಿ ಕಾಣುತ್ತೆ.
ಬಟ್ ಹಿಂಗೆ ಹಾಕೊಂಡಾಗ ನಿಮ್ಗೆ ಇಲ್ಲಿ ವ್ಯೂ ಅಕಸ್ಮಾತ್ ನೋಡ್ತಾ ಇರಬೇಕಾದ್ರೆ ನಿಮಗೆ ಸ್ವಲ್ಪ ಇಲ್ಲಿ ಕವರ್ ಆಗಿಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕವರ್ ಆಗಿಬಿಡುತ್ತೆ. ಇಲ್ಲಿ ಕವರ್ ಆದಾಗ ಏನಾಗುತ್ತೆ, ನಮಗೆ ಕ್ಲೀನಾಗಿ ಫ್ರೇಮಿಂಗ್ ಗೊತ್ತಾಗಲ್ಲ. ಸೊ ಇದಾಕಿದಾಯಿತು. ಇದಾಕಿದ ನೆಕ್ಸ್ಟ್ ಏನಪ್ಪ ಅಂದರೆ ಅಡಾಪ್ಟರ್ ಹಾಕೋದು. ಸೊ ಇದಾದಮೇಲೆ ಏನಂದರೆ ಇದೊಂದು ಮೈಕ್ ಅಡಾಪ್ಟರ್ ಇದು. ಯಾಕಂದರೆ ಮೈಕ್ನ ಡೈರೆಕ್ಟಾಗಿ ಗೋಪ್ರೋಗೆ ಫಿಟ್ ಮಾಡೋಕ್ಕಾಗಲ್ಲ. ಸೊ ಈ ಅಡಾಪ್ಟರ್ ಮೂಲಕನೇ ನೀವು ಮೈಕ್ನ ಗೋಪ್ರೋ ಒಳಗೆ ಫಿಕ್ಸ್ ಮಾಡಬೇಕು. ಇದನ್ನು ಹೆಂಗಪ್ಪ ಹಾಕೋದು ಅಂದರೆ ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಕರೆಕ್ಟಾಗಿ, ಇದಕ್ಕೋಸ್ಕರ ಅಂತಲೇ ಗ್ಯಾಪ್ ಇದು ಕೊಟ್ಟಿರೋದು. ಸೊ ಇದನ್ನು ಹೀಗೆ ತೊಗೊಂತು ಅಂದರೆ ನೋಡಿ ಕರೆಕ್ಟಾಗಿ ನಿಮ್ಗೆ ಇಲ್ಲಿ ಕೂರುತ್ತೆ ಕೆಳಗಡೆ. ಸೊ ಇದನ್ನೇನು ಮಾಡೋದಪ್ಪ ಅಂತ ಅಂದರೆ ಇದನ್ನು ಇದರೊಳಗಡೆ ಕ್ಲೀನಾಗಿ ಚಾರ್ಜರ್ ಹೆಂಗೆ ಪಿನ್ ಮಾಡ್ತೀರಾ ಆ ಥರ ಪಿನ್ ಮಾಡಿಬಿಡೋದು. ಸೊ ಇದು ಹಾಕಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ಇಲ್ಲೇ ಬ್ಯಾಟ್ರಿ ಹಾಕೋದು. ಇಲ್ಲೇನಂದರೆ 3mm ಆಡಿಯೋ ಮೈಕ್ ಯಾವುದನ್ನ ಸರಿ ಆ ಪಿನ್ನನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಾನು ತರಿಸಿರೋದು ವೈರ್ಲೆಸ್ಸು ಈಸಿ ಕಾಂಪರ್ಟೇಬಲ್ ಇದು. ಇದನ್ನು ತೊಗೊಳೋದು ಜಸ್ಟ್ ಹಿಂಗೆ ಹಾಕೋದು ಅಷ್ಟೇ ಮುಗ್ದೋದು ಕೆಲಸ. ಇದನ್ನು ಹೆಂಗೆ ಬೇಕೋ ನೀವು ಹಿಂಗೆ ತಿರುಗಿಸ್ಕೊಬೋದು, ಹಿಂಗೆ ಮಾಡ್ಬೋದು, ಇಲ್ಲ ಕ್ರಾಸ್ ಮಾಡ್ಕೊಬೋದು, ಹಿಂಗೆ ಕುಂಡಿಸ್ಕೊಬೋದು. ಬೆಟರ್ ನಾನು ಹೇಳೋದಾದರೆ ಹಿಂಗೆ ಕುಂಡಿಸ್ಕೊಳ್ಳಿ. ಹಿಂಗೆ ಕುಂಡಿಸ್ಕೊಂಡಾಗ ಏನಾಗುತ್ತೆ ಅಂದರೆ ನೀವು ಹಿಂದ್ಗಡೆ ಮಾತಾಡ್ತಾ ಇರೋದು ಇಲ್ಲೂ ರೆಕಾರ್ಡ್ ಆಗುತ್ತೆ, ಅಕಸ್ಮಾತ್ ಮುಂದ್ಗಡೆ ಹಿಂಗೆ ಹಿಡ್ಕೊಂಡು ಮಾತಾಡ್ತಾ ಇದ್ದರೆ ಹಿಂಗೂ ರೆಕಾರ್ಡ್ ಆಗುತ್ತೆ. ಸೊ ಇದೇ ಸೆಟಪ್ ಇಷ್ಟೇ. ಇದನ್ನು ಹಿಂಗೆ ಹಿಡ್ಕೊಂಡು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದೇನಕ್ಕೆ ಅಂದರೆ ನಿಮ್ಮ ಗ್ರಿಪ್, ಯಾಕಂದರೆ ಕ್ಯಾಮ್ರಾನ ಹಿಂಗೆ ಇಟ್ಕೊಳಕ್ಕಾಗಲ್ಲ, ಯಾಕಂದರೆ ಆ ಗ್ರಿಪ್ ನಿಮಗೆ ಸಿಗಲ್ಲ. ಸೊ ಅದರಿಂದ ನೀವು ಹಿಂಗೆ ಇಟ್ಕೊಂಡು ವ್ಲಾಗ್ ಚೆನ್ನಾಗಿರುತ್ತೆ ಮಾಡೋದಕ್ಕೆ. ಅದಕ್ಕೋಸ್ಕರ ಈ 3-way ಗ್ರಿಪ್ ಕೊಟ್ಟಿದ್ದಾರೆ. ಇದನ್ನೇ ಇಷ್ಟು ಸೆಕೆಂಡ್ ಪಾರ್ಟ್ 2 ಇದು. ಸೊ ಇಷ್ಟು ಲೆಂತ್ ತನಕ ನೀವು ತೊಗೊಳ್ಬೋದು. ಇಷ್ಟು ಲೆಂತ್ ತೊಗೊಂಡು ಕರೆಕ್ಟಾಗಿ ಟೈಟ್ ಮಾಡಬೇಕು ಅಂತ ಅದಕ್ಕೆ ಹೇಳೋದು. ಟೈಟ್ ಆದಮೇಲೆ ವೆಯ್ಟ್ ಇರುತ್ತಲ್ಲ, ಸೊ ಅಫ್ಕೋರ್ಸ್ ಸ್ವಲ್ಪ ಇದಾಗುತ್ತೆ. ಸೊ ಇಷ್ಟು ಲೆವೆಲ್ ನೀವು ಹಿಂಗೆ ತೊಗೊಂಡು ವೈಡ್ ಬೇಕು ಅಂದಾಗ ಇಷ್ಟು ಪೂರ್ತಿ ಎತ್ಕೊಬೇಕಾಗುತ್ತೆ. ಆ್ಯಕ್ಚುಲಿ ಅದೇ ಗೋಪ್ರೋನೇ ವೈಲ್ಡು, ನೀವು ಇನ್ನೂ ವೈಡ್ ಬೇಕು ಅಂದಾಗ ಮಾತ್ರ ಹಿಂಗೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಜಸ್ಟ್ ಇಲ್ಲ 2-way ಇಲ್ಲ ಸಿಂಗಲ್ ವೇ ಅಷ್ಟೇ ಸಾಕು. ಯಾಕಂದರೆ ಕ್ಯಾಮ್ರಾನೇ ವೈಡ್ ಕ್ಯಾಮ್ರಾ, ಅದರಲ್ಲೂ ನಿಮ್ಗೆ ಇನ್ನೂ ಇಷ್ಟೇ. ನೀವು ಇದನ್ನೇ ಹಿಂಗೆ ಎತ್ಕೊಬೋದು, ಹಿಂಗೆ ಎತ್ಕೊಂಡಾಗ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇದು ನನ್ನ ಸೆಟಪ್, ಗೋಪ್ರೋ ಸೆಟಪ್ ರೆಡಿ ಆಯಿತು. ಸೊ ಬ್ಯಾಕ್ ಅಗೈನ್ ನಾರ್ಮಲ್ ಕ್ಯಾಮ್ರಾ ಆಗೋಯ್ತು. ಇವಾಗ ವಾಟರ್ ಪ್ರೂಫ್ ಒಳಗಡೆ ಕುಣಿಸ್ಬಿಟ್ಟು ಅದ್ರ ಗ್ರಿಪ್ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಇದೇನಿಲ್ಲ, ನೀವೇನು ಬಿಚ್ಚೋದು ಮಾಡೋದು ಏನು ಬೇಕಾಗಿಲ್ಲ. ಇದನ್ನು ಜಸ್ಟ್ ಹಿಂಗೆ ಒಳಗಡೆ ಕುಣಿಸಿ ಕರೆಕ್ಟಾಗಿ ಕೂರುತ್ತೆ. ಹಿಂಗೆ ಹಾಕಿ ಮೋಲ್ಡ್ ಮಾಡ್ತು ಅಂದರೆ ಮುಗೀತು, ಇಷ್ಟೇ. ಇದನ್ನು ನೀವು ವಾಟರ್ ಪ್ರೂಫ್ ಗ್ರಿಪ್ಪಿಗೆ ಹಾಕ್ತೀವಿ. ಸೊ ನನ್ನ ಕೈಗೆ ಇಷ್ಟು ಬೇಕಾಗುತ್ತೆ. ಹಿಂಗೆ ಹಿಡ್ಕೊಬೇಕು. ಹಿಂಗೆ ಹಿಡ್ಕೊಂಡಾಗ ನೀವು ವಾಟರ್ ಪ್ರೂಫಲ್ಲಿ ಟೈಟ್ ಮಾಡ್ಕೊಳ್ಳಿ. ನೀರಲ್ಲಿ ಹಿಂಗೆ ಅಲ್ಲಾಡ್ತಾ ಇರುತ್ತೆ ಸ್ವಲ್ಪ. ಇದು ರೆಕಾರ್ಡಿಂಗಿಗೆ ಅಂತ ಬಟನ್ ಕೊಟ್ಟಿರೋದು. ಆ್ಯಕ್ಚುಲಿ ಈ ಸೈಡು ಬಟನ್ ಕೊಟ್ಟಿದ್ದಾರೆ. ಇದನ್ನ ಹಿಂಗೆ ಹಿಡ್ಕೊಂಡಿತ್ತು ಅಂದರೆ ನೋಡಿ ಆನ್ ಆಯಿತು ಕ್ಯಾಮ್ರಾ. ಸ್ವಲ್ಪ ಕ್ಲಿಯರ್ ಇಲ್ಲ, ಯಾಕಂದರೆ ಇಲ್ಲೊಂದು ಪೇಪರ್ ಇದೆ. ಆ ಪೇಪರ್ನ ನೀವು ತೆಗೆದ್ರೆ ಕ್ಲೀನ್ ಆಯಿತು ನೋಡಿ. ಇವಾಗ ವಿಷನ್ ಕ್ಲಿಯರ್ ಆಗಿದೆ. ಸೊ ರೆಕಾರ್ಡಿಂಗ್ ಹೊಡಿಬೇಕು ಅಂದಾಗ ಇಲ್ಲೊಂದು ಮೇಲೊಂದು ಬಟನ್ ಇದೆ, ಆ ಬಟನ್ ಕ್ಲಿಕ್ ಮಾಡ್ತು ಅಂದರೆ ರೆಕಾರ್ಡ್ ಆಯಿತು ನೋಡಿ. ಇವಾಗ ರೆಕಾರ್ಡಿಂಗಲ್ಲಿದೆ. ರೆಕಾರ್ಡಿಂಗ್ ಸ್ಟಾಪ್ ಆಯಿತು. ಈ ಗ್ರಿಪ್ ಇರುತ್ತಲ್ಲ, ಇದಕ್ಕೆ ನೀವು ಹಿಂಗೆ ಹಾಕೋಬೇಕು ನೋಡಿ. ಹಿಂಗೆ ಹಾಕ್ಕೊಂಡಾಗ ಅದು ಕಲರ್ ಫಿಲ್ಟರ್ ಕಾಣುತ್ತೆ. ಸೊ ಬ್ಯಾಟ್ರಿ ಚಾರ್ಜರು ಸಿ-ಪಿನ್ ಕೇಬಲ್ ಅಷ್ಟೇ. ಸಿ-ಪಿನ್ ಕೇಬಲ್ನ ಹಿಂದ್ಗಡೆ ಒಂದು ಮೌಲ್ಟ್ ಕೊಟ್ಟಿದ್ದಾರೆ, ಆ ಮೌಲ್ಟ್ಗೆ ಹಾಕಬೇಕು. ಹಾಕಿ ಇದನ್ನು ನೀವು ಪವರ್ಗಾಗಲಿ ಪವರ್ ಬ್ಯಾಂಕ್ಗಾಗಲಿ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ನೋಡಿ. ಜಸ್ಟ್ ಇಲ್ಲಿ ನೀವು ಓಪನ್ ಮಾಡಿ ಅಲ್ಲಿ ಕಾಣಿಸುತ್ತೆ ನಿಮ್ಗೆ, ಅಲ್ಲಿ ಕಾಣಿಸೋ ರೀತಿ ಇಲ್ಲಿ ಹಿಂಗೆ ಪ್ರೆಸ್ ಮಾಡಿ ಕ್ಲೋಸ್ ಮಾಡ್ತಂದರೆ ಅಷ್ಟೇ. ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಚಾರ್ಜ್ ಆದಮೇಲೆ ಇಲ್ಲಿ ಗ್ರೀನ್ ಕಲರ್ ಇರುತ್ತೆ. ಬ್ಯಾಟ್ರಿ ಫುಲ್ ಲೋ ಇದ್ದರೆ ರೆಡ್ ಇರುತ್ತೆ, ಮೀಡಿಯಮ್ ಆಗಿದ್ರೆ ಯೆಲ್ಲೋ ಇರುತ್ತೆ, ಇಲ್ಲ ಫುಲ್ ಇದಾಗಿದ್ರೆ ಗ್ರೀನ್ ಇರುತ್ತೆ ಫುಲ್ ಚಾರ್ಜ್ ಆಗಿದ್ರೆ. ಸೊ ಇಷ್ಟೇ ಗೈಸ್, ಇವತ್ತು ಆಕ್ಸೆಸರೀಸ್ದಾಗಲಿ ಇದಾಗಲಿ ಎಲ್ಲ ನೀವು ನೋಡಿದ್ರಿ. ಸೊ ಇದನ್ನು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನಿ. ಕ್ಲೀನಾಗಿ ಇಟ್ಕೊಂಡು ಹ್ಯಾಂಡ್ ಫಿನಿಶಿಂಗ್ ಕೊಡ್ತೀನಿ. A few moments later. ಸೊ
ಗೈಸ್ ನಿಮ್ಗೆ ಇವಾಗ ಇನ್ನೊಂದು ಪ್ರೈಸ್ ಹೇಳ್ತೀನಿ. ಅಂದರೆ ಇಷ್ಟಕ್ಕೂ ಎಲ್ಲ ಸೇರಿಸಿ ಎಷ್ಟು ಬಿಲ್ ಆಗುತ್ತೆ ಅಂದರೆ, ಗೋಪ್ರೋದು ನಂದು ಪ್ರೈಸ್ ಎಷ್ಟಾಯಿತು ಅಂದರೆ 33,500 ಆಯಿತು. ಸೊ ಇದ್ರದ್ದೆಲ್ಲ 14,000 ಆಯಿತು. ಸೊ ಅಪ್ರಾಕ್ಸ್ 47,500 ಆಗುತ್ತೆ, 48 ಅಂತ ಅಂದ್ಕೊಳ್ಳಿ. ಆ್ಯಕ್ಚುಲಿ ಗೋಪ್ರೋ ಪ್ರೈಸ್ ಬಂದೇ 49,500, ಅಂದರೆ 49,500. ನಾನು ಆ್ಯಕ್ಚುಲಿ ಎಲ್ಲನೂ ವಿತ್ ಆಕ್ಸಸರೀಸ್ ತೊಗೊಂಬಿಟ್ಟೆ ಅದೇ ಪ್ರೈಸ್ಗೆ. ಸೊ ಇದನ್ನೇ ಹೇಳೋದು, ಆಫರ್ ಇದ್ದಾಗ ನೀವು ಪರ್ಚೇಸ್ ಮಾಡಿ ಏನೇ ಆದರೂ. ಯಾಕಂದರೆ ನೀವು ಒಂದು ಐಟಮ್ ತೊಗೊಳೋದು, ನೀವು 2 ಐಟಮ್ ತೊಗೊಬೋದು. ಸೊ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೊಂದು ಮೆಸೇಜ್ ಬರುತ್ತೆ. ಸೊ ಅವಾಗ ನೀವು ನೋಡ್ಬೋದು. ನಾನು ಒಂದೇ ವೀಡಿಯೋ ಮಾಡಲ್ಲ, ಎಲ್ಲ ಥರ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನೋಡ್ತಾ ಇರಿ ನನ್ನ ಚಾನಲ್, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.